ಮಾಡಿಕೊಂಡಂತಹ ಒಂದಿಷ್ಟು ಕಂಪನಿಗಳು ಇದೀಗ ಈ ಬಸ್ಗಳಲ್ಲಿ ಕಾರ್ಗೋ ಕಂಪನಿಗಳಲ್ಲಿ ಗೂಡ್ಸ್ ಗಾಡಿಗಳ ಮೂಲಕ ಸಾಗಿಸಬೇಕಾಗಿದ್ದಂತಹ ವಸ್ತುಗಳನ್ನ ಬಸ್ಗಳ ಮೂಲಕ ಸಾಗಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಮ್ಮ ಕಂಪನಿ ಕಾರ್ಗೋ ಮಾಡ್ಕೊಂಡಿರ್ತಾರೆ, ಅಲ್ಲಿಗೆ ಬೇರೆ ಬೇರೆ ಕಡೆಯಿಂದ ಸಪ್ಲೈಗಳು ಬರುತ್ತೆ. ಅದಾದ ಬಳಿಕ ಅದಕ್ಕೊಬ್ರು ಏಜೆಂಟ್ ಇರ್ತಾರೆ, ಅದರಿಂದ ಒಂದು ಬಸ್ ಅನ್ನ ಬುಕ್ ಮಾಡ್ತಾರೆ. ಆ ಬಸ್ ಬುಕ್ ಆದ ತಕ್ಷಣ ಪ್ರಯಾಣಿಕರ ಸಮೇತ ಆ ಬಸ್ ಬರುತ್ತೆ. ಆ ಬಸ್ ಬಂದ ತಕ್ಷಣ ನೇರವಾಗಿ ಕಾರ್ಗೋ ಲಾರಿಗಳಿಂದ ಗೂಡ್ಸ್ ವೆಹಿಕಲ್ ಗಳಿಂದ ನೇರವಾಗಿ ಬಸ್ ನ ಟಾಪ್ ಗೆ ಲೋಡ್ ಮಾಡಲಾಗುತ್ತೆ. ಅದಾದ ಬಳಿಕ ಆಯಿಲ್ ಕ್ಯಾನ್ ಗಳಾಗಿರಬಹುದು, ಮತ್ತೆ ಎಕ್ಸ್ಟ್ರಾ ಟೈರ್ಸ್ ಅಂತ ಹೇಳಿದ್ರೆ ಸುಮಾರು ಬಸ್ಗೆ ಬೇಕಾದ ಟೈರ್ಗಳಲ್ಲ, ಬೇರೆ ಬೇರೆ ಶೋರೂಮ್ ಗಳಿಗೆ ಬೇರೆ ಬೇರೆ ಕಂಪನಿಗಳಿಗೆ ಹೋಗುವಂತಹ ಟೈರ್ ಗಳೇನಿರ್ತವೆ ಅವುಗಳನ್ನ ಬಸ್ಸಿನ ಪೆಟ್ರೋಲ್ ಡೀಸೆಲ್ ಟ್ಯಾಂಕ್ ಏನಿರುತ್ತೆ ಆ ಒಂದು ಟ್ಯಾಂಕ್ ನ ಪಕ್ಕದಲ್ಲೇ ಇರಿಸುವಂತಹ ಕೆಲಸವನ್ನ ಮಾಡುವಂತದ್ದು ಗಮನಿಸ್ತಾ ಇರಬಹುದು. ಚಿತ್ರದುರ್ಗದ ಹಿರಿಯೂರಿನಲ್ಲಿ ನಡೆದಂತಹ ಘಟನೆ ಏನಿದೆ ಆ ಘಟನೆಯಲ್ಲಿ ನೇರವಾಗಿ ಬಂದು ಲಾರಿ ಬಂದು ನೇರವಾಗಿ ಬಸ್ಗೆ ಡಿಕ್ಕಿ ಹೊಡೆಯುತ್ತೆ, ಅದು ಡೀಸೆಲ್ ಟ್ಯಾಂಕ್ ಗೆ ಹೊಡೆಯುತ್ತೆ. ಆ ಸಂದರ್ಭದಲ್ಲಿ ಡೀಸೆಲ್ ಟ್ಯಾಂಕ್ ಹತ್ತಿ ಉರಿಯುತ್ತೆ. ಅದೇ ರೀತಿಯಾಗಿ ಈ ಕೆಲ ಖಾಸಗಿ ಬಸ್ಗಳು ಡೀಸೆಲ್ ಟ್ಯಾಂಕ್ ಪಕ್ಕದಲ್ಲಿರುವಂತಹ ಲಗೇಜ್ ಬಾಕ್ಸ್ ಗಳಲ್ಲಿ ನೇರವಾಗಿ ಫ್ಲೈವುಡ್ ಶೀಟ್ ಗಳಾಗಿರಬಹುದು, ಅದರ ಜೊತೆಗೆ ಟೈರ್ ಗಳಾಗಿರಬಹುದು, ಆಯಿಲ್ ಕ್ಯಾನ್ ಗಳಾಗಿರಬಹುದು, ಆಯಿಲ್ ಟಿನ್ ಗಳಾಗಿರಬಹುದು, ಈ ರೀತಿಯಾದಂತಹ ವಸ್ತುಗಳನ್ನ ಹೆಚ್ಚಾಗಿ ರವಾನೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ, ಸಾಗಾಟ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಷ್ಟು ಗೊತ್ತಿದ್ರು ಕೂಡ ಆರ್ಟಿಒ ಅಧಿಕಾರಿಗಳು ರಾಜಾರೋಷವಾಗಿ ಇಷ್ಟೆಲ್ಲ ಸಾಗಾಟವನ್ನ ಮಾಡ್ತಾ ಇದ್ರು ಕೂಡ ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ, ಅವ್ರನ್ನ ಪ್ರಶ್ನಿಸುವಂತಹ ಕೆಲಸವನ್ನ ಮಾಡ್ತಾ ಇಲ್ಲ. ಒಂದು ಕಡೆಯಲ್ಲಿ ಕಳಾಸಿ ಪಾಳ್ಯ ಭಾಗದಲ್ಲಂತೂ ಖಾಸಗಿ ಬಸ್ಸು ಅಥವಾ ಇದು ಗೂಡ್ಸ್ ವೆಹಿಕಲ್ ಅನ್ನುವಂತಹ ಒಂದಿಷ್ಟು ಗೊಂದಲಗಳು ಸೃಷ್ಟಿಯಾಗ್ತವೆ. ಬಸ್ ಟಾಪ್ ಗಿಂತ ಸುಮಾರು 5 ಅಡಿ 6 ಅಡಿ ಎತ್ತರಕ್ಕೆ ಈ ಒಂದು ಗೂಡ್ಸ್ ಗಳನ್ನ ಕಟ್ಟಲಾಗುತ್ತೆ. ಬಸ್ ಹೋಗ್ತಾ ಇರಬೇಕಾದ್ರೆ ವಾಲಾಡ್ಕೊಂಡು ಹೋಗುತ್ತೆ, ಹಳ್ಳ ದಿಣ್ಣೆ ಇರುತ್ತೆ, ಮತ್ತೆ ಲಾಂಗ್ ರೂಟ್ ಗಳಿಗೆ ಹೋಗುವಂತ ಬಸ್ಗಳಾಗಿರೋದ್ರಿಂದಾಗಿ ಒಂದಿಷ್ಟು ಘಾಟಿಗಳನ್ನ ತಿರುವುಗಳನ್ನ ಸಂಚರಿಸಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಟಾಪ್ ಮೇಲೆ ಸುಮಾರು 5 ರಿಂದ 6 ಅಡಿ ಎತ್ತರ ಇರೋದ್ರಿಂದಾಗಿ ಬಸ್ಗಳು ಉರುಳುವಂತಹ ಸಾಧ್ಯತೆಗಳು ಕೂಡ ಇದೆ. ಇಷ್ಟು ಗೊತ್ತಿದ್ರೂ ಕೂಡ ಬಸ್ ಮಾಲೀಕರು ಎಕ್ಸ್ಟ್ರಾ ಹಣದಾಸೆಗೋಸ್ಕರ ಬೇಕಾದಲ್ಲಿ ಲಗೇಜ್ ಗಳನ್ನ ತುಂಬುವಂತದ್ದು, ಲಗೇಜ್ ಬಾಕ್ಸ್ ಗಳನ್ನ ಹೊರತುಪಡಿಸಿ ಬಸ್ಗಳ ಟಾಪ್ ಮೇಲೆ ಕೂಡ ಲಗೇಜ್ ಗಳನ್ನ ತುಂಬುತ್ತಾ ಇರುವಂತದ್ದು. ಸಾರಿಗೆ ಇಲಾಖೆಯ ನಿಯಮ ಪ್ರಕಾರ ಪ್ರಮುಖವಾಗಿ ಬಸ್ಗಳಿಗೆ ಪ್ಯಾಸೆಂಜರ್ ನ ಒಂದು ಲಗೇಜು ಒಳಭಾಗದಲ್ಲಿ ಮತ್ತೆ ಇನ್ನೊಂದು ಲಗೇಜು ಹೊರಭಾಗದಲ್ಲಿ ಇರಬೇಕು ಅಂತ ಹೇಳಿದ್ರೆ ಒಬ್ಬ ಪ್ಯಾಸೆಂಜರ್ಗೆ 2 ಲಗೇಜ್ ಅನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಮಾತ್ರ ಅವಕಾಶ ಇರುತ್ತೆ. ಒಂದು ಸಿಂಪಲ್ ಲಗೇಜ್ ಇನ್ಸೈಡ್ ದಿ ಬಸ್ ಅಂತ ಏನು ಹೇಳ್ತೀವಿ, ಮತ್ತೊಂದು ದೊಡ್ಡ ಲಗೇಜ್ ಏನು ಬಟ್ಟೆ ಬರೆಗಳೇನಿರ್ತವೆ ಅವುಗಳನ್ನ ಲಗೇಜ್ ಬಾಕ್ಸ್ ನಲ್ಲಿ ಹಾಕಬೇಕು. ಆದ್ರೆ ಇಲ್ಲಿ ಪ್ರಯಾಣಿಕರ ಲಗೇಜ್ ಗಿಂತ ಹೆಚ್ಚಾಗಿ ಬೇರೆ ಬೇರೆ ಗೂಡ್ಸ್ ವಸ್ತುಗಳನ್ನೇ ತುಂಬಿಸಿಕೊಳ್ಳುವಂತಹ ಪ್ರಕ್ರಿಯೆಗಳು ಜಸ್ಟಾಗಿ ನಡೆಸ್ತಾ ಇದೆ. ಇನ್ನು ಪ್ರಮುಖವಾಗಿ ಮೆಜೆಸ್ಟಿಕ್ ನಿಂದ ಹೊರಡುವಂತಹ ಬಸ್ಗಳೇನಿರ್ತವೆ ಆ ಒಂದು ಬಸ್ಗಳಿಗೆ ಬೇರೆ ಬೇರೆ ರಾಜ್ಯಗಳಿಂದ ಬಂದಂತಹ ಹಣ್ಣು ಹಂಪಲುಗಳ ಬಾಕ್ಸ್ ಗಳೇನಿರ್ತವೆ, ಆಪಲ್ ಆಗಿರಬಹುದು, ಆರೆಂಜ್ ಆಗಿರಬಹುದು, ಈ ರೀತಿಯಾದಂತಹ ಹಣ್ಣು ಹಂಪಲುಗಳೇನಿದೆ ಅವುಗಳನ್ನ ತುಂಬುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಅದನ್ನ ನೇರವಾಗಿ ಟ್ರಾಫಿಕ್ ಪೊಲೀಸರು ಮುಂಭಾಗದಲ್ಲೇ ಇರ್ತಾರೆ. ಅದರ ಜೊತೆಗೆ ಯಾರಿಗೂ ಕದ್ದು ಮುಚ್ಚಿ ಗೋಡನ್ ಗಳಲ್ಲಿ ತುಂಬುವಂತ ಕೆಲಸಗಳು ಆಗುವುದಿಲ್ಲ. ನೇರವಾಗಿ ಪ್ರಯಾಣಿಕರ ಮುಂಭಾಗದಲ್ಲೇ ಸಾವಿರಾರು ಬಸ್ಗಳು ನಿಂತಿರುವ ಜಾಗದಲ್ಲೇ ಟ್ರಾಫಿಕ್ ಪೊಲೀಸರ ಮುಂಭಾಗದಲ್ಲೇ ಬಸ್ಗಳಿಗೆ ಈ ಒಂದು ಗೂಡ್ಸ್ ಗಳನ್ನ ತುಂಬುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಎಲ್ಲ ಒಂದು ಕಡೆಯಲ್ಲಿ ಸಾರಿಗೆ ಇಲಾಖೆ ಅಧಿಕಾರಿಗಳು ಸುಮ್ಮನಾದ್ರ ಮತ್ತೆ ಪೊಲೀಸ್ ಅಧಿಕಾರಿಗಳು ಸುಮ್ಮನಾದ್ರ ಅನ್ನುವಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ಚರಣ್ ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಈ ಚಿತ್ರದುರ್ಗದ ಹಿರಿಯೂರು ಬಳಿ ಬಸ್ ದುರಂತ ಆಯ್ತಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ಖಾಸಗಿ ಬಸ್ಗಳ ರಿಯಾಲಿಟಿ ಚೆಕ್ ಮಾಡಿತ್ತು. ರಿಯಾಲಿಟಿ ಚೆಕ್ ವೇಳೆ ಈ ಬಸ್ಗಳ ಅಂದರ್ ದರ್ಬಾರ್ ಬಟಾ ಬಯಲಾಗಿತ್ತು. ಇದಾದ ಬಳಿಕ ಇದೀಗ ಆರ್ಟಿಒ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ಇದು. ಖಾಸಗಿ ಬಸ್ಗಳ ಅಂದ ದರ್ಬಾರ್ಗೆ ಬಿತ್ತು ಬ್ರೇಕ್. ವರದಿ ಆಗ್ತಾ ಇದ್ದಂತೆ ಓಡೋಡಿ ಬಂದಿದ್ದಾರೆ ಆರ್ಟಿಒ ಅಧಿಕಾರಿಗಳು. ಖಾಸಗಿ ಬಸ್ ಚಾಲಕರಿಗೆ ಅಧಿಕಾರಿಗಳು ತೀವ್ರ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ. ಖಾಸಗಿ ಬಸ್ ಹತ್ತಿ ಇಂಚಿಂಚು ಪರಿಶೀಲಿಸಿದ್ದಾರೆ ಆಫೀಸರ್. ತುರ್ತು ನಿರ್ಗಮನದ ಲಾಕ್ ತೆಗೆಯುವಂತೆ ಅಧಿಕಾರಿಗಳು ತಾಕೀತು ಮಾಡಿದ್ದಾರೆ. ಲಾಕ್ ಓಪನ್ ಆಗದಿದ್ದಕ್ಕೆ ಬಸ್ ಚಾಲಕನಿಗೆ ಸಖತ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಆರ್ಟಿಒ ಅಧಿಕಾರಿಗಳು ಇವತ್ತು ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿದ್ದಾರೆ ಖಾಸಗಿ ಬಸ್ಗಳ ಮೇಲೆ. ಅದರ ಒಳಗಡೆ ಯಾವ ರೀತಿಯಾಗಿ ಈ ಸೇಫ್ಟಿ ಮೆಜರ್ಸ್ ಅನ್ನ ಬಳಸಿದ್ದಾರೆ, ಯಾವ ರೀತಿಯಾಗಿ ಎಕ್ಸಿಟ್ ಡೋರ್ ಓಪನ್ ಆಗುತ್ತೆ ಅದ್ರ ಬಗ್ಗೆ ಕೂಡ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಈ ವೇಳೆ ಈ ಎಕ್ಸಿಟ್ ಡೋರ್ ಓಪನ್ ಆಗಿಲ್ಲ, ಹೀಗಾಗಿ ಈ ಬಸ್ ಚಾಲಕನಿಗೆ ಆರ್ಟಿಒ ಅಧಿಕಾರಿಗಳು ಕ್ಲಾಸ್ ತೆಗೆದುಕೊಂಡಿದ್ದಾರೆ.
ಚಿತ್ರದುರ್ಗ ಬಸ್ ಅನಾಹುತ ಪ್ರಕರಣದ ಬೆನ್ನಲ್ಲೇ ಇದೀಗ ಆರ್ಟಿಒ ಅಧಿಕಾರಿಗಳು ಅಲರ್ಟ್ ಆಗಿರುವಂತದ್ದು. ಪ್ರಮುಖವಾಗಿ ಖಾಸಗಿ ಬಸ್ಗಳ ಮೇಲೆ ಸಮರವನ್ನ ಸಾರೋದಕ್ಕೆ ಆರ್ಟಿಒ ಅಧಿಕಾರಿಗಳು ಸಿದ್ಧತೆಯನ್ನ ನಡೆಸ್ತಾ ಇರುವಂತದ್ದು. ಅಕ್ರಮವಾಗಿ ನಿಯಮ ಬಾಹಿರವಾಗಿ ಲಗೇಜ್ ಅನ್ನ ತುಂಬಿಕೊಳ್ಳುವಂತಹ ಬಸ್ಗಳನ್ನ ಹಿಡಿದು ಅವರಿಗೆ ದಂಡವನ್ನ ಹಾಕುವಂತ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು ಗಮನಿಸ್ತಾ ಇರಬಹುದು. ಲಗೇಜ್ ಬಾಕ್ಸ್ ನಲ್ಲಿ ಯಾವ ರೀತಿಯಾಗಿ ಗೂಡ್ಸ್ ಗಳನ್ನ ತುಂಬಿಕೊಂಡಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇರಬಹುದು. ಪ್ರತಿಯೊಂದು ಬಸ್ ಗಳನ್ನ ಹಿಡಿಯುವಂತ ಕೆಲಸವನ್ನ ಆರ್ಟಿಒ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ತರಾಟೆಯನ್ನ ತೆಗೆದುಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಗೂಡ್ಸ್ ವಾಹನಗಳಲ್ಲಿ ಮಾತ್ರ ಗೂಡ್ಸ್ ಗಳನ್ನ ಸಾಗಿಸಬೇಕು. ಆದ್ರೆ ಈ ರೀತಿಯಾಗಿ ಬಸ್ಗಳಲ್ಲಿ ಯಾವ ರೀತಿಯಾಗಿ ಗಮನಿಸ್ತಾ ಇರಬಹುದು, ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ ಗಳಿದೆ. ಈ ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ ಗಳನ್ನ ತುಂಬಿಕೊಂಡು ಪ್ಯಾಸೆಂಜರ್ಸ್ ಗಳನ್ನ ತುಂಬಿಕೊಂಡು ಬಸ್ನಲ್ಲಿ ಸಂಪೂರ್ಣವಾಗಿ ಹೋಗ್ತಾ ಇರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರತಿಯೊಂದನ್ನ ಚೆಕ್ ಮಾಡುವಂತಹ ಕೆಲಸವನ್ನ ಆರ್ಟಿಒ ಅಧಿಕಾರಿಗಳು ಇದೀಗ ಮಾಡ್ತಾ ಇರುವಂತದ್ದು ಗಮನಿಸ್ತಾ ಇರಬಹುದು. ಯಾವ ರೀತಿಯಾಗಿ ಬಸ್ನ ಒಳಗೆ ಕೂಡ ಅಧಿಕಾರಿ ಹೋಗಿ ಪರಿಶೀಲನೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಳಭಾಗಕ್ಕೆ ಹೇಗೆ ಹೋಗಬೇಕು, ಮತ್ತೆ ಎಮರ್ಜೆನ್ಸಿ ಡೋರ್ ಇದೆಯಾ, ಕಂಜೆಸ್ಟಿವ್ ಆಗಿದೆಯಾ, ಬಾಕ್ಸ್ ಗಳನ್ನ ತುಂಬಿದಾರ, ಮತ್ತೆ ಫಸ್ಟ್ ಏಡ್ ಬಾಕ್ಸ್ ಗಳಿದೆಯಾ, ಎಲ್ಲವನ್ನ ಕೂಡ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಸದ್ಯ ಜಯನಗರ ವಿಭಾಗದ ಆರ್ಟಿಒ ಅಧಿಕಾರಿಗಳು ಇವತ್ತು ಭರ್ಜರಿ ಕಾರ್ಯಾಚರಣೆಯಲ್ಲಿ ತುಂಬಿಕೊಂಡಿರುವಂತದ್ದು. ಎಲ್ಲ ರೀತಿಯಾದಂತಹ ಮೆಜೆಸ್ಟಿಕ್ ನಿಂದ ಹೊರಡುವಂತಹ ಎಲ್ಲಾ ಬಸ್ಗಳೇನಿದೆ ಆ ಬಸ್ಗಳನ್ನ ಪರಿಶೀಲನೆ ಮಾಡುವಂತಹ ಕೆಲಸ, ಮತ್ತೆ ಯಾವುದೇ ರೀತಿಯಾಗಿ ಕಂಜೆಸ್ಟಿವ್ ಆಗಿರುವಂತಹ ಪ್ಲೇಸ್ಗಳಾಗಿರಬಹುದು, ಎಮರ್ಜೆನ್ಸಿ ಡೋರ್ಗಳಾಗಿರಬಹುದು, ಇವೆಲ್ಲ ಇದೆಯಾ ಅನ್ನೋದನ್ನ ಕೂಡ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಬಸ್ ಒಳಭಾಗಕ್ಕೆ ಹೋಗಿ ಬಸ್ ಅನ್ನ ಹಿಡಿದು ಆ ಒಂದು ಬಸ್ಸಿನ ಪರಿಸ್ಥಿತಿಯನ್ನ ಗಮನಿಸ್ತಾ ಇರುವಂತದ್ದು. ಆರ್ಟಿಒ ಅಧಿಕಾರಿಗಳ ಈ ಒಂದು ಕಾರ್ಯಾಚರಣೆ ಏನಿದೆ, ಖಾಸಗಿ ಬಸ್ನ ಈ ಒಂದು ಕಾರ್ಯಾಚರಣೆ ಏನಿದೆ ಗಮನಿಸ್ತಾ ಇರಬಹುದು. ಈ ಒಂದು ಬಸ್ನ ಪರಿಸ್ಥಿತಿಯನ್ನ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿದೆ ಅಂತ. ಸಂಪೂರ್ಣವಾಗಿ ಎಮರ್ಜೆನ್ಸಿ ಡೋರ್ಗಳಿಲ್ಲ, ಈ ರೀತಿಯಾದಂತಹ ಪರಿಸ್ಥಿತಿ ಇದೆ. ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ. ಇದರಿಂದಾಗಿ ಒಂದಿಷ್ಟು ಪ್ರಯಾಣಿಕರ ಜೀವದ ಜೊತೆಗೆ ಚೆಲ್ಲಾಟ ಆಡುವಂತಹ ಪರಿಸ್ಥಿತಿ ಇದೆ. ಇದರಿಂದಾಗಿ ಆರ್ಟಿಒ ಅಧಿಕಾರಿಗಳು ಇವತ್ತು ದಂಡವನ್ನ ಹಾಕುವಂತದ್ದಾಗಿರಬಹುದು, ಮತ್ತೆ ಅವರಿಗೆ ಬೇಕಾದಂತಹ ಶಿಕ್ಷೆಗಳು, ಮತ್ತೆ ಈ ಹಿಂದೆ ಕೂಡ ಬಸ್ಗಳನ್ನ ಸೀಸ್ ಮಾಡಿದ್ರು. ಪ್ರಯಾಣಿಕರ ಜೊತೆ ಕೂಡ ಮಾತನಾಡ್ತಾ ಇದ್ದಾರೆ. ಅದರ ಜೊತೆಗೆ ಕ್ಲೀನರ್ ಜೊತೆ ಮಾತಾಡ್ತಾ ಇದ್ದಾರೆ. ಎಮರ್ಜೆನ್ಸಿ ಡೋರ್ಗಳಿಲ್ಲದಕ್ಕೆ ತರಾಟೆಯನ್ನ ಕೂಡ ಅಧಿಕಾರಿಗಳು ತೆಗೆದುಕೊಳ್ತಾ ಇರುವಂತದ್ದು. ಬಸ್ಗಳನ್ನ ಸೀಸ್ ಮಾಡುವಂತಹ ಕೆಲಸಗಳು ಕೂಡ ಆಗಬಹುದು, ಮತ್ತೆ ಅದರ ಜೊತೆಗೆ ಫೈನ್ ಹಾಕುವಂತಹ ಕೆಲಸಗಳು ಕೂಡ ಆಗಬಹುದು. ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ ಅಂತ. ಒಟ್ಟಿನಲ್ಲಿ ಈ ಒಂದು ಬಸ್ಗಳ ಕಾರ್ಯಾಚರಣೆ ಏನಿದೆ, ಖಾಸಗಿ ಬಸ್ಗಳನ್ನ ಹಿಡಿಯುವಂತಹ ಕಾರ್ಯಾಚರಣೆ ಏನಿದೆ, ಈ ಒಂದು ಕಾರ್ಯಾಚರಣೆಯಲ್ಲಿ ಇವತ್ತು ಜಯನಗರ ಆರ್ಟಿಒ ಅಧಿಕಾರಿಗಳು ಅಲರ್ಟ್ ಆಗಿರುವಂತದ್ದು. ಅಕ್ರಮವಾಗಿ ನಿಯಮ ಬಾಹಿರವಾಗಿರುವಂತಹ ಬಸ್ಗಳೇನಿದೆ ಅವರಿಗೆ ದಂಡವನ್ನ ಜೊತೆಗೆ ಒಂದಿಷ್ಟು ವಾಹನವನ್ನ ಸೀಸ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿಚಾರ ಸಂಬಂಧ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಚಿತ್ರದುರ್ಗ ಬಸ್ ಬೆಂಕಿ ಅನಾಹುತ ಪ್ರಕರಣದ ಬೆನ್ನಲ್ಲೇ ಇದೀಗ ಸಾರಿಗೆ ಇಲಾಖೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಖಾಸಗಿ ಬಸ್ಗಳ ವಿರುದ್ಧ